ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು ಹಾಗೂ ಸೆನೆಟ್ ಸದಸ್ಯರಾಗಿದ್ದಂಥವರು ಹಾಗೂ ಕಾವೇರಿ ಕ್ರಿಯಾ ಸಮಿತಿ ಏನು ಮೈಸೂರಿನಲ್ಲಿ ಕಳೆದ 6 ತಿಂಗಳ ಕಾಲ ದಿನನಿತ್ಯ ಹೋರಾಟವನ್ನು ಮಾಡಿ ದಿನಗಳ ಪೂರೈಸಿದ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಡೇರಿಂಗ್ ಸ್ಟಾರ್ ಎಸ್ ಜಯಪ್ರಕಾಶ್ ಅವರು ಇಂದು ಈ ಪತ್ರಿಕೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂಥ ಪ್ರೀತಿ ಸಿಂಗ್ ಅವರಿದ್ದಾರೆ, ಶಶಿಕಲಾ ಅವರಿದ್ದಾರೆ, ಕೃಷ್ಣಪ್ಪ ಅವರಿದ್ದಾರೆ, ಕೃಷ್ಣಪ್ಪ ಅವರಿದ್ದಾರೆ ಹಾಗೂ ಕುಮಾರ್ ಅವರಿದ್ದಾರೆ. ಹಾಗೂ ಈ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ಇಡೀ ಭಗೀರಥ ಚಿತ್ರದ ತಂಡಕ್ಕೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಬಹಳ ಖುಷಿ ಆಗ್ತಾ ಇದೆ. ಏಕೆಂದರೆ 50ನೇ ದಿವಸ ಹತ್ರ ನುಗ್ತಾ ಇದೆ ನಮ್ಮ ಸಿನಿಮಾ. ಆ ಪ್ರೇಕ್ಷಕರು ಬರ್ತಾ ಇದ್ದಾರೆ, ರಿಪೀಟ್ ಆಡಿಯನ್ಸ್ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಸೂಪರ್ ಫಿಲ್ಮ್ ಅಂತ ಬಂದು ನಾನು ಹುಡುಕೊಂಡು ಬಂದು ಮೀಟ್ ಮಾಡ್ತಾ ಇದ್ದಾರೆ. ಸರ್ ಏನು ಸರ್ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಸರ್, ಅದು ಇನ್ನೂ ಹಳ್ಳಿದು ಇನ್ನೊಂದು 3-4 ಸೀನ್ ತೆಗಿಬೇಕಾಯ್ತು ಸರ್, ಹಳ್ಳಿಗೆ ಅಷ್ಟು ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಸರ್ ಬಂಗಾರ ಜಿಂಕೆ ಸಿನಿಮಾ ನೋಡಿದ್ವಿ ಸರ್, ಅದು ಆವನ್ ನೆನಪಾಗ್ತಾ ಇದೆ ಸರ್, ಈ ಸಿನಿಮಾ ನೋಡ್ತಾ ಇದ್ದೆ, ಅದು ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ದೀರಾ, ನೀವು ಆಕ್ಟಿಂಗ್ ಮಾಡಿದ್ದೀರಾ, ಆ ಸಾಂಗ್ಸ್ ಅಂತೂ ಅದ್ಭುತವಾಗಿ ಬಂದಿದೆ ಸರ್ ಅಂತ ಪ್ರತಿಯೊಬ್ಬರು ನೋಡಿದವರೆಲ್ಲ ಇದನ್ನೇ ಹೇಳ್ತಾ ಇದ್ದಾರೆ. ಮತ್ತು ಆಕ್ಷನ್ ಫೈಟಿಂಗ್ ಅಂದರೆ ಹೇಳೋಕ್ಕೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. 4 ಪಾಯಿಂಟ್ ಥ್ರಿಲ್ಲರ್ ಮಂಜೂರು ಅಷ್ಟು ಅದ್ಭುತವಾಗಿ ಮಾಡ್ತಿದ್ದಾರೆ ನಮ್ಮ ಚಾನಲ್. ವಿತೌಟ್ ಡ್ಯೂಟ್ ಮಾಡಿದ್ದೀನಿ ಸಿನಿಮಾ, ಅಷ್ಟು ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಕೂಡ ಹೊಗಳ್ತಾ ಇದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಅದರಿಂದ ತುಂಬ ಸಂತೋಷ ಆಗ್ತಾ ಇದೆ. ಹಾಗಾಗಿ ನಾವು 11 ಕನ್ನಡ ಸಿನಿಮಾ ಫೆಬ್ರವರಿ 7ನೇ ತಾರೀಕು ನಮ್ಮದು ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಭಗೀರಥ, ಒಂದು ತೆಲುಗು, ಒಂದು ತಮಿಳು, ಕನ್ನಡ 13 ಸಿನಿಮಾ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಈ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಎಲ್ಲ ಗೊಂದಲ ಆಯಿತು. ಹಾಗಾಗಿ ಕೆಲವು ಭಾಗಗಳಲ್ಲಿ ಪ್ರದರ್ಶನ ಆಗಲಿಲ್ಲ. ಅದಕ್ಕೆ ನಮ್ಮ ನಿರ್ಮಾಪಕರು ಏನು ಹೇಳಿದ್ದಾರೆ, ಈಗ ಒಂದು 3 ಜಿಲ್ಲೆಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಈ ಶುಕ್ರವಾರ, ಬರೋ ಶುಕ್ರವಾರ ಮೈಸೂರು ಎಷ್ಟು ಉಳ್ಕೊಂಡಿದೆ ಆ ಭಾಗದಲ್ಲಿ, ಮತ್ತು ಚಾಮರಾಜನಗರ ಎಂಟೈರ್ ಜಿಲ್ಲೆನಲ್ಲಿ, ಮತ್ತು ಹಾಸನ ಜಿಲ್ಲೆ, ಇಷ್ಟು 3 ಜಿಲ್ಲೆಯಲ್ಲೂ ಕೂಡ ಈ ಶುಕ್ರವಾರ ಪ್ರದರ್ಶನವನ್ನು ಆಗ್ತಾ ಇದ್ದಾರೆ ಎಲ್ಲ ಚಿತ್ರಮಂದಿರಗಳಲ್ಲಿ. ಹಾಗಾಗಿ ನಾವು ಒಂದು ರೌಂಡ್ ಎಲ್ಲ ಕಡೆ ಈ ಕಡೆ ಭೇಟಿ ನೀಡಿ ನಮ್ಮ ಚಿತ್ರದ ಬಗ್ಗೆ ಭಾಳ ಖುಷಿ ಆಗ್ತಾ ಇದೆ ಅಂತೇಳಿ ಹಂಚ್ಕೊಳ್ತಾ ಇದ್ದೀವಿ ಇವತ್ತೆಲ್ಲ ಇದರಿಂದ ಮಾಧ್ಯಮದವ್ರ ಮೂಲಕ. ಅದರಲ್ಲೂ ತಾವು ಮಾಧ್ಯಮದವರು ಇವತ್ತು ನೀವು ಕೂಡ ಸಿನಿಮಾ ನೋಡಿ, ಈ ಸಿನಿಮಾ ನೋಡಿದಲ್ಲಿ ನೀವೇ ಹೇಳ್ತೀರ ಜನರಿಗೆ, ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಸಮಾಜಕ್ಕೆ ಇವತ್ತು ಏನು ಬೇಕು, ಇವತ್ತು ಏನು ಒಂದು ಮಾರ್ಗದರ್ಶನ ಬೇಕು ಯುವ ಪೀಳಿಗೆಗೆ, ಇವತ್ತು ಏನು ದಾರಿ ತಪ್ತಾ ಇರುವಂಥವ್ರಿಗೆ, ಮತ್ತೊಬ್ಬರಿಗೆ ಯಾರೇ ಆಗಿ ಇವತ್ತು ಲವ್ ಮಾಡ್ತಾ ಇರೋರಿಗೆ ಮುಂದೆ ಲವ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಎಲ್ಲರೂ ಕೂಡ ಈ ಸಿನಿಮಾ ನೋಡಬೇಕಾಗುತ್ತೆ. ಪ್ರೇಮ ಅಂದ ತಕ್ಷಣ ಏನಂದರೆ ಇದು ಒಂದೇ ನನ್ನದು 2 ಮುಖ ಇದ್ದಾಗೆ. ಇದರಲ್ಲಿ ಒಂದು ಪ್ರೀತಿ ಇದ್ದರೆ ಅಲ್ಲಿ ತ್ಯಾಗ ಇರಬೇಕು, ತ್ಯಾಗ ಇಲ್ಲದೆ ಇದ್ದರೆ ಪ್ರೀತಿ ಅಲ್ಲವೇ ಇಲ್ಲ, ಅರ್ಥನೇ ಇಲ್ಲ ಅನ್ನುವಂಥ ಸಂದೇಶ ಇದರಲ್ಲಿ ಭಾಳ ಎಕ್ಸ್ಟ್ರಾರ್ಡಿನರಿ ಇದೆ. ಅದು ಮಾಧ್ಯಮದವರು ನಮ್ಮಲ್ಲಿ ಹೀರೋಯಿನ್ ಚಂದ್ರರಾಘವೇಂದ್ರ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಆ್ಯಂಕರ್ ಆಗಿ, TV ಆ್ಯಂಕರ್ ಅವರಿಗೆ ಅವರು ಗುಡ್ ನ್ಯೂಸ್ ಗಾಯತ್ರಿ ಅಂತೇಳಿ ಅದ್ರ ಸ್ಟ್ರಿಂಗ್ ಆಪ್ರೇಷನ್ ಕೂಡ ಅವ್ರು ಮಾಡ್ತಾರೆ, ಅವ್ರು ಜೀವದ ಆಸೆ ಬಿಟ್ಟು. ಅದು ಏನಾಗುತ್ತೆ ಸಿನಿಮಾದಲ್ಲಿ, ಮತ್ತು ಹೀರೋ ಏನು ಮಾಡ್ತಾನೆ, ಮತ್ತು ಅಲ್ಲಿ